LIK ಅಂದ್ರೆ ಲವ್ ಇನ್ಶೂರೆನ್ಸ್ ಕಂಪನಿಯ ಪ್ರದೀಪ್ ರಂಗನಾಥ್ ಅವರು ಆನಂತರ ಕೃತಿ ಶೆಟ್ಟಿ ಅವರ ಅಭಿನಯದ ಒಂದು ಸೂಪರ್ ಹಿಟ್ ಚಲನಚಿತ್ರ. ನನಗೆ ಮಾತ್ರ ಭಾಳಷ್ಟು ಲೈಕ್ ಆಯ್ತು. ಮತ್ತು ಇದು ಹೆಂಗಿತ್ತು, ಏನೇನಿತ್ತು, ಏನೇನು ಇರಬೇಕಾಗಿತ್ತು ಅನ್ನೋ ಎಲ್ಲ ಡೀಟೇಲ್ಸನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬರ್ರಿ ಫಾಸ್ಟ್ ಆಗಿದ್ದರ ರಿವ್ಯೂವನ್ನು ಮಾಡೋಣ. ಮೊದಲನೇಗೆ ನಾ ತಿಳಿಸೋದಂದ್ರೆ ಇದೊಂದು ಫ್ಯೂಚರಿಸ್ಟಿಕ್ ಮೂವಿ ಅಂತ ಹೇಳ್ಬೋದು. ಅಂದ್ರೆ 2040 ನಮ್ಮ ಇತ್ರೋ ಸಿಚುವೇಶನ್ ಹೆಂಗಿರ್ತೈತಿ ಇಂಡಿಯಾ ಒಳಗೆ, ಆನಂತರ ಏನೇನು ಮಾಡಿಫೈ ಆಕೈತಿ, ಆನಂತರ AI ಅನ್ನೋದು ಹೆಂಗಿರ್ತೈತಿ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ಮೂವಿಯನ್ನು ತೆಗೆದಾರು. ಭಾಳಷ್ಟು ಇಂಪ್ರೆಸ್ಸಿಂಗ್ ಆಗಿ ಒಂದು ಹೊಸ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರು ಡೆಫಿನೆಟ್ ಆಗಿ. ಆನಂತರ ಪ್ರದೀಪ್ ರಂಗನಾಥ್ ಅವರು, ಆನಂತರ ವಿಘ್ನೇಶ್ ಅವರ ಒಂದು ಕಾಂಬಿನೇಷನ್ ಅಂದ್ರೆ ಸಾಕ ಯೂತ್ಸ್ಗಳಿಗೆ ಭಾಳಷ್ಟು ಒಂದು ಹೈಪನ್ನು ಕ್ರಿಯೇಟ್ ಮಾಡ್ತೈತಿ. ಈ ಒಂದು ಜೋಡಿ ಅಂದ್ರೆ ನಮ್ಮ ಪ್ರದೀಪ್ ಅವರು ಆನಂತರ ವಿಘ್ನೇಶ್ ಅವರು ಕೂಡಿ ಈ ಒಂದು ಮೂವಿ ಒಳಗೆ ಕಮಾಲ್ ಕೂಡ ಮಾಡಿದಾರು. ವಾಸು ಅನ್ನೋ ಒಬ್ಬ ಹುಡುಗ, ಆತ ಏನಿರ್ತಾನಲ್ಲ ವಾಸು ಅನ್ನವ, ಈತ ಒಂದು ಹಳಿ ಕಾಲದ ಟೈಪ್ ಇರುವಂಥ ಒಂದು ಲವ್ ಸ್ಟೋರಿಯನ್ನು ನಂಬವ. ಅದ ಒಂದು ಲೈಕ್ ಕೂಡ ಆಗೈತಿ ಅವಂಗ. ಬಟ್ ಧೀಮಾ ಅನ್ನಕ್ಕೆ ಹಂಗಲ್ಲ. ಈಕಿ 2040 ಸಿಚುವೇಶನ್ ಹೆಂಗೈತಲ್ಲ ಅದಕ್ಕೆ ಹೊಂದ್ಕೊಂಡಂಥ ಒಬ್ಬಳು ಮಹಿಳೆ. ಅಂದ್ರೆ ಈಕಿಗೆ ಸೋಷಿಯಲ್ ಮೀಡಿಯಾ ಆಗಲಿ, ಆನಂತರ ಆಗಿನ ಕಾಲದ ಒಂದು ಸಿಚುವೇಶನ್ ಆಗಲಿ, ಇವೆಲ್ಲ ಲೈಕ್ ಆಗ್ತಾವೆ. ಬಟ್ ಇವರಿಬ್ಬರು ನಡಕ ಲವ್ ಆಕೈತಿ. ಆ ಲವ್ ಹೆಂಗಿತ್ತು, ಆನಂತರ 2040 ಇರುವಂಥ ಸಿಚುವೇಶನ್ಗಳೇನು, ಆನಂತರ ಇವರಿಬ್ಬರು ಲವ್ ಸಕ್ಸಸ್ ಆಕೈತೋ ಇನ್ನಿಲ್ಲೋ, ಈ ಲವ್ ಇನ್ಶೂರೆನ್ಸ್ ಕಂಪನಿ ಅನ್ನೋದು ಇವರಿಬ್ಬರು ಲೈಫ್ ಒಳಗೆ ಹೆಂಗೆ ಆಟ ಆಡ್ತೈತಿ, ಈ ಒಂದು ಪ್ಯಾಕ್ಟನ್ನು ಇಟ್ಕೊಂಡು ಮೂವಿಯನ್ನು ತೆಗೆದರು. ಇದರ ಡೀಟೇಲ್ಸನ್ನು ನೀವು ತಿಳ್ಕೊಬೇಕಂದ್ರೆ ಡೆಫಿನೆಟಾಗಿ ಮೂವಿಯನ್ನು ನೋಡಲೇಬೇಕು. ಆನಂತರ ಒಂದು ಮೂವಿ ಒಳಗೆ ನನಗೆ ಇನ್ನೊಂದು ಲೈಕ್ ಆಗಿದ್ದು ಥಿಂಗ್ ಏನಂದ್ರೆ, ಒಂದು ಅನಿರುದ್ಧ್ ಅವರ ಮ್ಯೂಸಿಕ ಭಾಳಷ್ಟು ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡುವಂಥ ಮ್ಯೂಸಿಕ್ ಇವ್ರದಾಗೈತಿ. ಅಂದ್ರೆ ಎಲ್ಲಿ ಮೂವಿ ಕೆಳಗಡೆ ಬರ್ತೈತಿ ಅನ್ನುವಂಥ ಸಿಚುವೇಶನ್ ಬಂದ್ರೆ ಅನಿರುದ್ಧ್ ಅವರ ಮ್ಯೂಸಿಕ ಭಾಳಷ್ಟು ಅದನ್ನು ಮೇಲಕ್ಕೆ ಒಯ್ಯುವಂಥ ಪ್ರಯತ್ನವನ್ನು ಮಾಡೈತಿ. ಅದು ಮೂವಿ ಓವರಾಲ್ ಆಗಿ ನಿಮಗೆ ಕಾಣಿಸ್ತೈತಿ. ಆನಂತರ ಇದ್ರೊಳಗೆ ಧೀಮಾ ಅಂದ್ರೆ ನಮ್ಮ ಕೃತಿ ಶೆಟ್ಟಿ ಅವರ ಅಭಿನಯವನ್ನು ನೋಡೋದಾದ್ರೆ ಅದು ಕೂಡ ಒಂದು ಡೀಸೆಂಟ್ ಆ್ಯಕ್ಟಿಂಗ್ ಇತ್ತು. ಆನಂತರ ಪ್ರದೀಪ್ ಅವರ ಈ ಒಂದು ಮೂವಿಗೆ ಇನ್ನೂ ಕೂಡ ಬೆಟರ್ ಮಾಡಬಹುದಿತ್ತು. ವಿಘ್ನೇಶ್ ಅವರ ಇವರನ್ನು ಇನ್ನೂ ಕೂಡ ಚಲೋ ತಮಗೆ ಉಪಯೋಗಿಸಬಹುದಿತ್ತು ಅನ್ನೋ ಫೀಲ ನನಗೆ ಬಂತು ಡೆಫಿನೆಟಾಗಿ. ಇದಕ್ಕೆ ಕಾರಣ ಏನಂದ್ರೆ, ಇವರು ನಾವು ಪ್ರೀವಿಯಸ್ ಡ್ರ್ಯಾಗನ್ ಮೂವಿ ಆಗಲಿ, ಡ್ಯೂಡ್ ಮೂವಿ ಆಗಲಿ, ಭಾಳಷ್ಟು ಬೇರೆ ಬೇರೆ ಮೂವಿಗಳನ್ನು ನೋಡ್ರೆ ಇವ್ರದ್ದು ಒಂದು ಕೋರ್ ಪಾಯಿಂಟ್ ಏನು ತೋರಿಸ್ತಾರೆ ಅಂದ್ರೆ, ಒಂದು ಕಾಮಿಡಿ, ಒಂದು ಸಿಚುವೇಶನನ್ನು ಒಂದು ರಿಯಲಿಸ್ಟಿಕ್ ಆಗಿ ಒಂದು ತೋರಿಸುವಂಥ ಪ್ರಯತ್ನ ಭಾಳಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಈ ಒಂದು ಮೂವಿ ಒಳಗೆ ಅದ ಎಲ್ಲೋ ಮಿಸ್ಸಿಂಗ ಅನ್ನುವಂಥ ಸಮ್ ಟೈಮ್ ನನಗೂ ಫೀಲ್ ಬಂತು. ಬಟ್ ನಾ ಆಲ್ರೆಡಿ ಹೇಳಿದಂಗೆ ಹೆಂಗವಾ ಫೀಲ್ ಬರೋಂಗಿದ್ದಾಗ ಒಂದು ಅನಿರುದ್ಧ್ ಅವರ ಮ್ಯೂಸಿಕ ಇದನ್ನು ಮೇಲೆತ್ಕೊಳ್ಳುವಂಥ ಪ್ರಯತ್ನ ಮಾಡ್ತೈತಿ. ಆನಂತರ ಮೂವಿಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು SJ ಸೂರ್ಯ ಅವರ. ಇವರು ಯಾವಾಗ ಮೂವಿ ಒಳಗೆ ಬರ್ತಾರಲ್ಲ ಅವಾಗ ಮಾತ್ರ ಮೂವಿ ಒಳಗೆ ಭಾಳಷ್ಟು ಹೈಪ್ ಕ್ರಿಯೇಟ್ ಆಗೋದಿತ್ತು. ಅಂದ್ರೆ ಇವ್ರೇನು ಲವ್ ಇನ್ಶೂರೆನ್ಸ್ ಕಂಪನಿ ಇವ್ರದೇ ಇಲ್ಲ, ಇವರು ಬಂದಂಥ ಸಂದರ್ಭದೊಳಗೆ ಅದೊಂದು ಕಾಮಿಡಿ ಪಾಯಿಂಟ್ ಆಗಲಿ, ಇವರು ಸೀರಿಯಸ್ ಆಗಿದ್ದರೂ ಕೂಡ ಅದೊಂದು ಕಾಮಿಡಿ ಅನಿಸೋ ರೀತಿ ಆಗಲಿ, ಇದನ್ನೆಲ್ಲ ನೋಡಿದ್ರೆ ಮೂವಿಗೆ ಇವರ ಭಾಳಷ್ಟು ಪಾಸಿಟಿವ್ ಪಾಯಿಂಟ್ ಹಾಕಾರು ನನ್ನ ಪ್ರಕಾರ. ಅಂದ್ರೆ ಮೂವಿ ಒಳಗೆ ಏನಿರಬೇಕಾಗಿತ್ತು ಅದು ಡೆಫಿನೇಟ್ ಹೋಗಿತ್ತು. ಬಟ್ ಒಂದು ಮಿಸ್ಸಿಂಗ್ ಏನಪ್ಪ ಅಂದ್ರೆ, ಸಣ್ಣದಾಗಿ ಸ್ಟೋರಿ ಲೈನ್ನ ಇನ್ನೊಂದು ಚೂರು ಬೆಟರ್ ಆಗಬೇಕಿತ್ತು. ಅದರೊಳಗೂ ಮೇನಾಗಿ ಆ ಲವ್ ಸ್ಟೋರಿ ಯಾಕೆ ಸ್ಟಾರ್ಟ್ ಆಯ್ತು, ಹೆಂಗೆ ಎಂಡ್ ಆಯ್ತು ಅನ್ನೋ ಒಂದು ಸಣ್ಣದಾಗಿ ಇನ್ನಷ್ಟು ಡೀಟೇಲಿಂಗ್ ಆ್ಯಡ್ ಮಾಡಿದ್ರೆ ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಇತ್ತು. ಆನಂತರ ಸಾಂಗ್ಗಳಾಗಲಿ, ಮ್ಯೂಸಿಕ್ಗಳಾಗಲಿ ಎಲ್ಲ ಕೂಡ ಬೆಸ್ಟ್ ಇದ್ದು, ಅದರೊಳಗೂ ಬೆಟರ್ ಇದ್ದು ಅಂತ ಹೇಳ್ಬೋದು. ಓವರಾಲ್ ಆಗಿ ಈ ಒಂದು ಮೂವಿಯನ್ನು ನೋಡ್ಕಾಸ ನನ್ನ ಕಡೆ ಈ ಒಂದು ಮೂವಿಗೆ 5 ಸ್ಟಾರಿಗೆ 3.5 ಸ್ಟಾರ್ನ ಕೊಡ್ತಾನು. ಕಾರಣ ಒಂದು ಡಿಸೆಂಟಾಗಿತ್ತು ಆ ಕಾರಣಕ್ಕೆ. ಮತ್ತು ಒಂದು ಮಾತು ಇದ್ರ ಬಗ್ಗೆ ಹೇಳೋದಂದ್ರೆ, ಒಂದು ಲೈನ್ ಸ್ಟೋರಿ ಅಂತ ಹೇಳೋದಾದ್ರೆ ಒಂದು ಖಡಕ್ ಆಗಿರುವಂಥ ಡಿಸೆಂಟ್ ಮೂವಿ ಅಂತೇಳಿ ನನಗನಿಸ್ತು. ಓಕೆ, ಇದಾಗಿತ್ತು ಲವ್ ಇನ್ಶೂರೆನ್ಸ್ ಕಂಪನಿ ಮೂವಿ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.